ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತೊಗರಿಬೇಳೆಯನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾದ ದೋಸೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ನೋಡುವ. ನೋಡಿ, ಗರಿ ಗರಿಯಾಗಿ ಹೇಗೆ ಬಂದಿದೆ ಅಂತೇಳಿ ಇದನ್ನು ಸುಲಭವಾಗಿ ಹೇಗೆ ತಯಾರಿಸ್ಕೊಳ್ಬೋದು ಅಂತ ಹೇಳೋದನ್ನು ನೋಡುವ. ಇದನ್ನು ಮಸಾಲೆ ದೋಸೆ ಕೂಡ ಮಾಡಿಕೊಳ್ಬೋದು, ತುಪ್ಪ ದೋಸೆ ಕೂಡ ಮಾಡಿಕೊಳ್ಬೋದು. ಇದಕ್ಕೀಗ ಬೇಕಾಗುವ ಸಾಮಗ್ರಿಗಳಂದರೆ 1 ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೇನೆ. ಅದನ್ನು ಒಂದು 4ರಿಂದ 5 ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ. ಹಾಗೆಯೇ 2 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ. ಇಲ್ಲಿ 1/4 ಕಪ್ಪಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತೆ, ಎಲ್ಲವನ್ನು ಕೂಡ ಬೇರೆ ಬೇರೆಯಾಗಿ 4ರಿಂದ 5 ಗಂಟೆ ನೆನೆಯಲಿಕ್ಕೆ ಹಾಕಿದ್ದೇನೆ. ಇದಕ್ಕೊಂದು ಸಣ್ಣ ಈರುಳ್ಳಿ, ತೊಗರಿಬೇಳೆ ಗ್ಯಾಸ್ ಆದ ಕಾರಣ ಇದಕ್ಕೆ 1-1.5 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ಬ್ಯಾಡಗಿ ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಗೂ 1/4 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದೊಂದಾಗಿ ಕಡಿದುಕೊಳ್ತಾ ಇದ್ದೇನೆ. ಅಂದರೆ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆ ಹಾಗೂ ಮೆಂತೆಯನ್ನು ಹಾಕ್ಕೊಂಡು ಅದನ್ನು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ನಾನು. ಮಸಾಲೆಗಳನ್ನು ಯಾವಾಗ ಬೇಕಾದರೂ ಹಾಕ್ಕೊಂಡು ರುಬ್ಬಿಕೊಳ್ಬೋದು. ಈಗ ಅಕ್ಕಿಯನ್ನು ಅದನ್ನು ಕೂಡ ಅದನ್ನು ಬೇರೆ ರುಬ್ಬಿಕೊಳ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಕೂಡ ಹಾಕಿ ರುಬ್ಬಿಕೊಳ್ಬೋದು. ನಾನಿಲ್ಲಿ ಬೇರೆ ಬೇರೆ ತೋರಿಸ್ಲಿಕ್ಕೆ ಅಂತ ಹೇಳಿಕೊಂಡು ಇಲ್ಲಿ ಬೇರೆ ಬೇರೆ ನೆನೆ ಹಾಕಿದೆ. ಈಗ ಹಾಗೆ ರುಬ್ಬಿಕೊಳ್ತಾ ಇದ್ದೇನೆ. ಇದನ್ನು ಕೂಡ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳುವ. ಈಗ ತೊಗರಿಬೇಳೆಯನ್ನು ಕೂಡ ಅದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿ ಅದೇ ಪಾತ್ರೆಗೆ ಸೇರಿಸ್ಕೊಂಡು ಅದನ್ನು ನಂತರ ಅದನ್ನು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ಬೇಕು ಅಂತಾದರೆ ಕಡಿಮೆ ಜಾಸ್ತಿ ಮಾಡಿಕೊಳ್ಬೋದು. ಎಲ್ಲವನ್ನು ಕೂಡ ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸಿ ತೊಳೆದ ನೀರು ಅಂದರೆ ಒಂದು ಅರ್ಧದಿಂದ 1 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೇನೆ. ದೋಸೆ ಹಿಟ್ಟಿನ ಹದಕ್ಕೆ ಬರುವಷ್ಟು ನೀರು ಹಾಕಿಕೊಳ್ಬೋದು ಅದಕ್ಕೆ. ಇದನ್ನು ಈಗ ಚೆನ್ನಾಗಿ ಒಂದು ಸೈಡಿಂದ ನಾವು ಕೇಕಿಗೆಲ್ಲ ಮಿಕ್ಸ್ ಮಾಡ್ತೇವಲ್ಲ ಅದೇ ಥರ ಚೆನ್ನಾಗಿ ಬೀಟ್ ಮಾಡಿ ಒಂದು 5 ನಿಮಿಷ ಈ ಥರ ಬೀಟ್ ಮಾಡಿ. ಇದಕ್ಕೆ ಸೋಡಾ ಆಗಲಿ ಅಥವಾ ಏನೋ ಆಗಲಿ ನಾನೇನೂ ಹಾಕಲಿಲ್ಲ. ಆವಾಗ ಆವಾಗನೇ ದೋಸೆ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಒಂದು 5 ನಿಮಿಷ ಬೀಟ್ ಮಾಡೋದರಿಂದಾಗಿ ಅದರಲ್ಲಿ ಗಾಳಿ ತುಂಬಿಕೊಳ್ತದೆ. ನೋಡಿ ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗ್ತದೆ ಅಂತ ಹೇಳಿಕೊಂಡು ಈ ಥರ ನೊರೆ ಬರ್ತದೆ. ಅದು ಒಂದು 5 ನಿಮಿಷ ನಾವು ಈ ಥರ ಬೀಟ್ ಮಾಡಿದಾಗ. ಇದನ್ನು ನಂತರ ಪಕ್ಕಕ್ಕೆ ಮುಚ್ಚಿ ಇಟ್ಕೊಳ್ಳಿ ಒಂದು 10 ನಿಮಿಷ. ಅಂದರೆ ಇದಕ್ಕೊಂದು ನಾವು ಈಗ ಚಟ್ನಿ ಕಡಿಲಿಕ್ಕಿದೆ, ಅಷ್ಟರವರೆಗೆ ಅದನ್ನು ಮುಚ್ಚಿ ಇಟ್ಕೊಳ್ಳೋ. ಒಂದು 10ರಿಂದ 15 ನಿಮಿಷ ನಮ್ಮ ಚಟ್ನಿ ಆಗೋವರೆಗೆ ಅಷ್ಟರವರೆಗೆ ಅದನ್ನು ಸೈಡಲ್ಲಿ ಮುಚ್ಚಿ ಇಟ್ಕೊಳ್ಳೋ. ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ತೆಂಗಿನಕಾಯಿಯ ಹೂ ತಗೊಂಡಿದ್ದೇನೆ. ಖಾರಕ್ಕೆ ಬೇಕಾದಷ್ಟು ಬ್ಯಾಡಗಿ ಮೆಣಸು, ನಾನಿಲ್ಲಿ 3 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಕಡಲೆ ಗಾತ್ರದ ಇಂಗು, 2 ಬೀಜದಷ್ಟು ಹುಣಸೆ ಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು. ಇದರಲ್ಲಿ 5 ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾವು ಚಟ್ನಿಯನ್ನು ತಯಾರಿಸ್ತಾ ಇರೋದು. ಇದು ಈ ದೋಸೆಗಂತಲೇ ಮಾಡುವಂತಹ ಚಟ್ನಿ. ಬೇಕು ಅಂತಾದರೆ ಶುಂಠಿ ಕೂಡ ಸೇರಿಸ್ಕೊಳ್ಬೋದು. ಯಾಕೆಂದರೆ ತೊಗರಿಬೇಳೆ ಗ್ಯಾಸ್ ಆಗ್ತದೆ, ಹಾಗಾಗಿ ಶುಂಠಿ ಬೇಕು ಅಂತಾದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಕಿಕೊಳ್ಳಿಲ್ಲ ಚಟ್ನಿಗೆ. ದೋಸೆ ರುಬ್ಬುವಾಗ ದೋಸೆಗೆ ಹಾಕ್ಕೊಂಡಿದ್ದೇನೆ, ಹಾಗಾಗಿ ನಾನು ಚಟ್ನಿಗೆ ಉಪಯೋಗಿಸ್ತಾ ಇಲ್ಲ. ನೋಡಿ, ನಮ್ಮ ಮೊದಲಿಗೆ ಈ ಚಟ್ನಿಯನ್ನು ತರಿಯಾಗಿ ಹುಡಿ ಮಾಡಿಕೊಳ್ಳಿ. ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ. ಚಟ್ನಿಯನ್ನು ತುಂಬ ತೆಳ್ಳಗೆ ಮಾಡೋದು ಬೇಡ, ಅದನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ನಂತರ ಮಿಕ್ಸಿಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ತೊಳೆದು ಅದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೊಂದು ಒಗ್ಗರಣೆ ಮಾಡುವ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ದಂಡು ಕರಿಬೇವು, 1 ಬ್ಯಾಡಗಿ ಮೆಣಸು. ಹಾಗೆಯೇ ಇದಕ್ಕೂ ಕೂಡ ಇಂಗು ಹಾಕ್ಕೊಂಡಿದ್ದೇನೆ ನಾನು. ಹುಡಿ ಇಂಗು ಹಾಕ್ಕೊಂಡದ್ದು ಇದಕ್ಕೆ 1/4 ಟೀ ಸ್ಪೂನಷ್ಟು ಹುಡಿ ಇಂಗು ಹಾಕ್ಕೊಂಡು ಒಂದು ರುಚಿಯಾದ ಒಂದು ಒಗ್ಗರಣೆ ಮಾಡಿ ಖಾರವಾದ ಚಟ್ನಿ ರೆಡಿ ಆಯಿತು. ಈಗ ಅದನ್ನು ಪಕ್ಕಕ್ಕೆ ಇಡುವ. ಈಗ ನಾವು ಮಿಕ್ಸ್ ಮಾಡಿ ಇಟ್ಟಂತಹ ದೋಸೆ ಹಿಟ್ಟನ್ನು ತಗೊಂಡು ಪುನಃ ನೀವು 1ರಿಂದ 2 ನಿಮಿಷವರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ಅಷ್ಟೊತ್ತಿಗೆ ನಿಮ್ಮ ತವ ಕಾಯಲಿಕ್ಕೆ ಇಡಿ. ತವ ಬಿಸಿಯಾದ ನಂತರ 1 ಸೌಟು ಹಿಟ್ಟು ಹಾಕ್ಕೊಂಡು
ತೆಳ್ಳಗೆ, ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಅದನ್ನು ಸ್ಪ್ರೆಡ್ ಮಾಡಿ. ನಾವು ಉದ್ದಿನ ದೋಸೆ ಎಲ್ಲ ಹೇಗೆ ಸ್ಪ್ರೆಡ್ ಮಾಡ್ತೇವೆ ಅದೇ ಥರ ಸ್ಪ್ರೆಡ್ ಮಾಡಲಿಕ್ಕೆ ಬರ್ತದೆ ಇದು. ಇನ್ನಿದನ್ನು 2 ರಿಂದ 3 ನಿಮಿಷ ಗರಿ ಆಗೋವರೆಗೆ, ಗರಿ ಬೇಡ ಅಂತ ಹೇಳೋರು ಮೆತ್ತಗೆ ದೋಸೆ ತೆಗಿಬೋದು. ನಮ್ಮಲ್ಲಿ ಗರಿ ಆದರೆ ಇಷ್ಟ ಆಗ್ತದೆ. ಹಾಗೆ ಗರಿ ಆಗೋವರೆಗೆ 2 ನಿಮಿಷ ಆರಾಮ್ಸೆ ಬೇಕಾಗ್ತದೆ ಇದು ಬೇಯಲಿಕ್ಕೆ. ನೋಡಿ, ಮೇಲಿನ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಗರಿಯಾದ ತೊಗರಿಬೇಳೆಯ ದೋಸೆ ರೆಡಿ ಆಯಿತು. ಇದಕ್ಕೆ ಮಸಾಲೆ ಬೇಕು ಅಂತಾದರೆ ಮಸಾಲೆ ದೋಸೆ ಮಾಡಿಕೊಳ್ಬೋದು, ಇಲ್ಲ ತುಪ್ಪ ದೋಸೆ ಬೇಕಾ ತುಪ್ಪ ಮಾಡ್ಬೋದು, ಬೆಣ್ಣೆ ದೋಸೆ ಬೇಕಾದರೆ ಬೆಣ್ಣೆ ದೋಸೆ ಕೂಡ ಮಾಡಿಕೊಳ್ಬೋದು. ನಮ್ಮ ರುಚಿಯಾದ ತೊಗರಿಬೇಳೆಯ ದೋಸೆ ರೆಡಿ ಆಯಿತು. ಈಗ ಇದರಲ್ಲೇ ಇನ್ನೊಂದು ವೆರೈಟಿ ಕೂಡ ಮಾಡಿಕೊಳ್ಬೋದು. ಇದು ಸಿಂಪಲ್ ವೆರೈಟಿ. ನಾನೀಗ ಇದರಲ್ಲಿ ಇನ್ನೊಂದು ಸ್ವಲ್ಪ ರುಚಿ ಎನ್ಹ್ಯಾನ್ಸ್ ಮಾಡುವಂತಹ ಇನ್ನೊಂದು ವೆರೈಟಿಯನ್ನು ತೋರಿಸ್ತಾ ಇದ್ದೇನೆ. ಇದಕ್ಕೆ ಒಂದು ದೊಡ್ಡ ನೀರುಳ್ಳಿ, ಅಂದರೆ 1 ಕಪ್ ನೀರುಳ್ಳಿ ಹಾಕ್ಕೊಂಡಿದ್ದೇನೆ ನಾನು. ಅದನ್ನು 1 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಮೆತ್ತಗಾಗಿ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಪೂರ್ತಿಯಾಗಿ ಸೀದು ಹೋಗೋದು ಬೇಡ, ಗೋಲ್ಡನ್ ಬ್ರೌನಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಒಂದು 3 ರಿಂದ 4 ನಿಮಿಷ ದೊಡ್ಡ ಉರಿಯಲ್ಲಿ ನೀವು ಫ್ರೈ ಮಾಡಿದರೆ ಆ ಕಲರ್ ಬರ್ತದೆ ಅದಕ್ಕೆ. ನೋಡಿ, ಇದು ಆಲ್ಮೋಸ್ಟ್ ಮೆತ್ತಗಾಗ್ತಾ ಬಂತು. ಸಾಫ್ಟಾಗಿ, ಅಂದರೆ ಕರೆಕ್ಟಾಗಿ ಈರುಳ್ಳಿಯ ಪರಿಮಳ ಚೆನ್ನಾಗಿ ಬರಬೇಕು. ನೋಡಿ, ಈ ಕಲರ್ಗೆ ಬಂದರೆ ಸಾಕಿದೀಗ. ನಮ್ಮ ಈರುಳ್ಳಿ ಕೂಡ ರೆಡಿ ಆಯಿತು. ಈ ಈರುಳ್ಳಿಯನ್ನು ನಾವೇನು ರುಬ್ಬಿ ಇಟ್ಕೊಂಡಿದ್ದೇವೆ ಆ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗರಿಬೇಳೆ ಈರುಳ್ಳಿ ದೋಸೆ ಕೂಡ ಮಾಡಿಕೊಳ್ಬೋದು. ಇದು ಕೂಡ ಇನ್ನೊಂದು ರುಚಿಯಾದ ಟೇಸ್ಟ್ ಕೊಡ್ತದೆ. ಹಾಗೆ ಈ ದೋಸೆಯನ್ನು 2 ವೆರೈಟಿಯಲ್ಲಿ ಕೂಡ ಮಾಡಿಕೊಳ್ಬೋದು. ನೀರುಳ್ಳಿ ಬೇಡ ಅಂತ ಹೇಳೋರು ನೀರುಳ್ಳಿ ಸ್ಕಿಪ್ ಮಾಡಿಕೊಳ್ಬೋದು. ನೀರುಳ್ಳಿ ಆಗ್ತದೆ ಅಂತ ಹೇಳೋರು ನೀರುಳ್ಳಿ ಹಾಕಿ ಈ ಥರ ಕೂಡ ಮಾಡಿಕೊಳ್ಬೋದು. ಇದು ಕೂಡ ಅಷ್ಟೇ, ಕಾದ ತವದ ಮೇಲೆ 1 ಸೌಟು ಹಿಟ್ಟು ಹಾಕಿಕೊಂಡು ಅದರ ಹಾಗೆ ಇದು ಕೂಡ ಸ್ಪ್ರೆಡ್ ಮಾಡಲಿಕ್ಕೆ ಬರ್ತದೆ. ನೀರುಳ್ಳಿ ಸಣ್ಣದಾಗಿ ಹೆಚ್ಚಿರಬೇಕು, ತುಂಬ ದೊಡ್ಡದಾಗಿ ಹೆಚ್ಚಿಕೊಳ್ಬೇಡಿ, ದೋಸೆ ಹುಯ್ಯಲಿಕ್ಕೆ ಕಷ್ಟ ಆಗ್ತದೆ. ನಾನು ಚಾಪರ್ನಲ್ಲಿ ಚಾಪ್ ಮಾಡಿಕೊಂಡೆ, ಹಾಗಾಗಿ ಅದು ಆರಾಮವಾಗಿ ದೋಸೆ ಒಟ್ಟಿಗೆ ಮಿಕ್ಸ್ ಆಯಿತು. ಇದನ್ನು ಕೂಡ ಹಾಗೆ ಗರಿ ಬೇಕು ಅಂತ ಹೇಳುವವರು 2 ನಿಮಿಷ 2.5 ನಿಮಿಷದಷ್ಟು ಟೈಮು ಬೇಯಿಸ್ಕೊಳ್ಬೇಕಾಗ್ತದೆ. ಗರಿ ಬೇಡ ಮೆತ್ತಗೆ ದೋಸೆ ಸಾಕು ಅಂತ ಹೇಳುವವರು 1 ನಿಮಿಷದಲ್ಲೇ ತೆಗಿಲ್ಬೋದು. ಇದಕ್ಕೂ ಕೂಡ ಮೇಲಿಂದ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿರುಗಿಸಿ ಹಾಕಿ 2 ಕಡೆ ಕೂಡ ಚೆನ್ನಾಗಿ ಬೇಯುವವರೆಗೆ ಬೇಯಿಸಿಕೊಳ್ಳಿ. ನಂತರ ಇದನ್ನು ಚಟ್ನಿ ಹಾಗೂ ಸಾಂಬಾರಿನ ಜೊತೆಗೆ ಸರ್ವ್ ಮಾಡಿಕೊಳ್ಬೋದು. ಇದಕ್ಕಂತೇಳಿ ನಾವು ಸ್ಪೆಷಲ್ ಆದ ಚಟ್ನಿಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ಇದು ಸೂಪರಾದ ಕಾಂಬಿನೇಷನ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ನಮ್ಮ FB ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.